ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅರಸಿಕೇರಿಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ, ರೈತ ಸಂಘ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ವಿವಿಧ ಸಂಘಟನೆಗಳಿಂದ ಸಮುದಾಯ ಆರೋಗ್ಯ ಕೇಂದ್ರದಿಂದ ನಾಡ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿ ನಂತರ ನಾಡ ಕಚೇರಿಯಲ್ಲಿ ಉಪ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಅಪೂರ್ಣಗೊಂಡ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದರು. ಅಖಿಲ ಭಾರತ ಯುವಜನ ಫೆಡರೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ಸಂತೋಷ್ ಮಾತನಾಡಿದರು. ತಾಲೂಕು ಕಾರ್ಯದರ್ಶಿ ಕೆರೆಗುಡಿಹಳ್ಳಿ ಹಾಲೇಶ್ ಮಾತನಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು. ನಂತರ ಉಪ ತಹಸೀಲ್ದಾರ್ ಶಿವಾನಂದ ಪಾಟೀಲ್ ಮಾತನಾಡಿ ತಹಸೀಲ್ದಾರ್ ಆದೇಶದಂತೆ ದಿನಾಂಕ 30ರಂದು ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು, ರೈತ ಮುಖಂಡರನ್ನು, ಎಲ್ಲಾ ಹೋರಾಟಗಾರರ ಸಮ್ಮುಖದಲ್ಲಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡಲಾಗುವುದೆಂದು ಭರವಸೆ ನೀಡಿದರು. ವರದಿ ಎಚ್ ಕರೀಂ ನಂದಿಬೇರು 24x7. ಇಲ್ಲೇ ಸುಮ್ನೆ ಹರಿಪುರಾಣ ಹೇಳ್ತಾರೆ. ನಮ್ಮ MLA ಸಾಹೇಬ್ರು ಮನೆ ಕೇಳಕ್ ಹೋದ್ರೆ ಇನ್ನೊಂದು ಕೇಳಕ್ ಹೋದ್ರೆ ನಮ್ಮ 7 ಪಂಚಾಯತಿ ಇದು ಹೋರಾಟದ ನೆಲ. ಅತಿ ಹೆಚ್ಚು ಇವತ್ತು ಹೋರಾಟಗಾರರೇ. ಇವತ್ತು MLA ಆಗಿರ್ಬೋದು, ನೀವು ಮನೆ ತಗೊಂಡು ಈ ಒಂದು ಕ್ಷೇತ್ರಕ್ಕೆ ಕಾಲಿಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಈಗ ಇವತ್ತು ಮಾಡ್ತಾರೆ. 7 ಪಂಚಾಯತಿಗೆ ಬಡವರಿಗೆ ಕೂಡಲೇ ಮನೆ ಕೊಡ್ಲಿಲ್ಲ ಅಂದ್ರೆ ನಿಮಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ MLA ದೇವೇಂದ್ರಪ್ಪನವರಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಮಾತನ್ನ ಹೇಳ್ತದವೆ. ಬಸ್ ಸ್ಟ್ಯಾಂಡ್ 40% ಹಣನ ನುಂಗಿದ್ರೆ ಅದಕ್ಕೆ ಬಸ್ ಸ್ಟ್ಯಾಂಡ್ ಆಗಿಲ್ಲ. ಈಗ ನಮ್ಮ ಕೇಳಿ ಅಧಿಕಾರಿಗಳು ಬಂದಾರೆ, ಹೇಳಿದಾರೆ ಹೀಗಾಗಿ ಎಲ್ಲ ಸರಿ ಮಾಡ್ರಿ. ಕಮ್ಮದಲ್ಲಿ ಮುಂದಣ್ಣರು ಇನ್ಯಾರ್ಯಾರ ದೊಡ್ಡ ರಾಜಕಾರಣಿಗಳು ಅವರು ಅಡ್ಡಿಯಾಗಿದ್ರಂತೆ, ಈಗಿನ ಸರಿಯಾಗಿದೆ ಅಂತ ಹೇಳಿದ್ರೆ, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಅರಸೀಕೆರೆ ನೆಲ ಹೋರಾಟದ ನೆಲ ಬಿಡಲ್ಲ, ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಮಾತನ್ನ ಹೇಳ್ತಾ ಈಗ ಕೊಟ್ರೇಶ್ ಅವರು ಎಲ್ಲ ಅಧಿಕಾರಿಗಳು ಈಗ ಬರಬೇಕು. ತಹಸೀಲ್ದಾರ್ ಕೂಡ ಏನ ECಯಲ್ಲಿ ಹೇಳಿದ್ವಿ ನಾವು. ಇವತ್ತು 30ನೇ ತಾರೀಕು ಹೋರಾಟಗಾರರು ಪತ್ರಿಕೆಯರು ರೈತರನ್ನ ಸೇರಿಸಿ ಮೀಟಿಂಗ್ ಮಾಡ್ತೀವಿ 30 ಅಂತ ಹೇಳಿ ತಹಸೀಲ್ದಾರ್ ಬಸವ ಭರವಸೆ ಕೊಟ್ಟರೆ ಎಲ್ಲಾ ಇಲಾಖೆ ಅಧಿಕಾರಿಗಳನ್ನ ಕರೆಸ್ತಾವಂತ ಹೇಳಿದ್ರೆ, ಇಲ್ಲ ಅಂದ್ರೆ ಅವತ್ತು 30ನೇ ತಾರೀಕು ಏನಾರ ಕಳಿಸ್ಲಿಲ್ಲ ಅಂದ್ರೆ ನಾವು ಒಪ್ಪಿಗಾಗ್ತೀವಿ. ಅದಕ್ಕೆ ಅದನ್ನ ಉಪ ತಹಸೀಲ್ದಾರ್ ಹೇಳ್ತಾರೆ. ಕೇಂದ್ರ ಬಂದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕೊಟ್ರೇಶ್ ಅವರು ಮನವಿ ಪತ್ರವನ್ನ ಓದ್ಬೇಕು ಅಂತ ಹೇಳಿ ಹೇಳ್ತಾ ಎಲ್ಲ ಅಧಿಕಾರಿಗಳು ಬರಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳು. ಇಂಕಿಲಾಬ್ ಜಿಂದಾಬಾದ್.